ಕೊನೆಯ ಮತದಾರನಿಗೆ ಕೂಡ SIR ನ ಪ್ರಾಸೆಸ್ ಏನು ಅಂತ ಹೇಳಿಲ್ಲ. ಹೇಳೋದ್ರಲ್ಲಿ ನೀವು ಒಂದಷ್ಟು ಟ್ವೀಟ್ ಮಾಡೋದ್ರಲ್ಲೋ ಒಂದು ಪತ್ರಿಕಾಗೋಷ್ಠಿ ಕೊಡೋದ್ರಲ್ಲೋ ಎಲ್ಲರಿಗೂ ತಲುಪಿಲ್ಲ. ನಮ್ಮ ಇಡೀ ಪ್ರಾಸೆಸ್ನಲ್ಲಿ ಈಗ 1,08,00,000 ಜನ ನೀವು ಡಿಲೀಟ್ ಮಾಡಿದ್ದೀರಿ. ಯಾವ ಕಾರಣಗಳು ಹೇಳ್ತೀರಿ? ತೀರ್ಕೊಂಡಿದ್ದಾರೆ, ಅವರು ಮರಣಿಸಿದ್ದಾರೆ, ಕರೆಕ್ಟ್. ಡೂಪ್ಲಿಕೇಟ್ಗಳು ಓಟ್ಗಳಿದೆ, ಕರೆಕ್ಟ್. ನೀವು ಫಾರ್ಮ್ ಕೊಡಕ್ ಬಂದಾಗ ಮನೇಲಿಲ್ಲ ಅನ್ನೋ ಕಾರಣಕ್ಕೆ ಅಥವಾ ಅಡ್ರೆಸ್ ಚೇಂಜ್ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ಹೆಂಗೆ ಡಿಲೀಟ್ ಮಾಡ್ತೀರಿ? ಅವರನ್ನ ಮತ್ತೆ ಹೆಂಗ್ ಕರ್ಕೊಂಡ್ ಬರ್ತೀರಿ? ಇದಾದ್ಮೇಲೆ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಏನ್ ಮಾಡ್ತಿದ್ದೀರಿ ಅನ್ನೋದು ನೋಟಿಸ್ ಕಳಿಸ್ತಾರಂತೆ. ಸೊ ಇವರ ಈ 1 ತಿಂಗಳ ತರಾತುರಿಯ ಒಂದು SIR ಪ್ರತಿಯೊಬ್ಬ ಅರ್ಹ ಮತದಾರನು ಒಳಗೊಳ್ಳುವ ಪ್ರಕ್ರಿಯೆ ಆಗಬೇಕಿತ್ತೆ ಹೊರತು ಡಿಲೀಷನ್ ಹೆಂಗ್ ಆಗ್ತಾ ಇದೆ? ಡಿಲೀಟ್ ಮಾಡೋ ಪ್ರಾಸೆಸ್ ಎಲ್ಲಿ ಹೋಗ್ತಾ ಇದೀರಿ? ನೀವೇ ಹೇಳ್ತಿರೋ ಲಾಜಿಕಲ್ ಡಿಸ್ಕ್ರಿಪಿಕೆನ್ಸೀಸ್ ನಾಳೆ ಹೇಳು 1 ಕೋಟಿ ಜನ ನೀವು ನೋಟಿಸ್ ಕಳಿಸ್ತಾ ಇದ್ದೀರಿ. ಅಂದ್ರೆ ಕರ್ನಾಟಕದಲ್ಲಿ ನೀವು ಸರಿಯಾಗಿ SIR ಪ್ರಾಸೆಸ್ ಮಾಡದೆ, ಮತದಾರನಿಗೆ ಸರಿಯಾದ ಮಾಹಿತಿ ಕೊಡದೆ 2 ಕೋಟಿ ಜನರು ಮತ್ತೆ ಬಂದು ನಿಮ್ಮ ಮುಂದೆ ನಮಗೆ ನಮ್ಗೆ ವಾಪಸ್ ಕೊಡಿ ಅಂತ ಕೇಳ್ಕೊಳ್ಳೋ ಬೇಡ್ಕೊಳ್ಳೋ ಪರಿಸ್ಥಿತಿ ಯಾಕೆ ತರ್ತಾ ಇದ್ದೀರಿ? ಇಲ್ಲ, ಅದು ರೂಲ್ ಹೆಂಗಾಗುತ್ತೆ? ಇನ್ನು 2 ವರ್ಷ ಇದೆ ಕರ್ನಾಟಕಕ್ಕೆ ಎಲೆಕ್ಷನ್ಗೆ. ಅಂತ ಅರ್ಜೆನ್ಸಿ ಏನ್ ನಿಮಗೆ? ಈ ತರ ಒಬ್ಬ ಪ್ರಜೆಯ ಘನತೆಯನ್ನ ಅವಮಾನಿಸೋ ಹಾಗೆ ಅವನ ರಸ್ತೆಯಲ್ಲಿ ಬಂದು ನಿಂತ್ಕೊಳ್ಳೋ ಹಾಗೆ ಯಾಕೆ ಮಾಡ್ತಾ ಇದ್ದೀವಿ? ಇಲ್ಲ, ಅದು ನಾವು ಪ್ರಾಸೆಸ್ ಮಾಡಿದ್ದೀವಿ. ಹಾಗಾದ್ರೆ ಕರ್ನಾಟಕದ ಸರ್ಕಾರವನ್ನು ನಿನ್ನೆ ಭೇಟಿ ಮಾಡಿದ್ವಿ. ನೀವು ನಮ್ಮ ಪ್ರತಿನಿಧಿಗಳು, ನಮ್ಮ ಪ್ರಜೆಗಳ, ಕರ್ನಾಟಕದ ಪ್ರಜೆಗಳ ಪ್ರಜ್ಞಾವಂತರದ ಪ್ರತಿನಿಧಿಗಳು. ನೀವು ಬನ್ನಿ. ಒಂದೊಂದು ಬೂತ್ನಲ್ಲಿ 90% ಹೆಂಗ್ರಿ ಹೋಗ್ಬಿಡ್ತಾರೆ. ಕೆಲವರಿಗೆ ತಲುಪಿಲ್ಲ ಫಾರ್ಮ್ಸ್, ಕೆಲವರು ಫಿಲ್ ಮಾಡಕ್ಕೆ ಕೊಟ್ಟಿಲ್ಲ, ಕೊಟ್ಟಿರೋ ಫಾರ್ಮ್ಸ್ನು ಕೂಡ ಡಿಲೀಟೆಡ್ ಹಾಕಿದಿರಿ. ಈ ಸಮಸ್ಯೆಗಳನ್ನು ನೋಡಿ ದಯವಿಟ್ಟು ಈ ಹೋರಾಟ ಮುಂದುವರಿಯುತ್ತೆ. ಕೋರ್ಟ್ ಆಗ್ಬೋದು, ಕರ್ನಾಟಕ ಸರ್ಕಾರ ಮತ್ತು ಪ್ರಜ್ಞಾವಂತರಾದ ನಾವು ಪ್ರತಿನಿಧಿಗಳೇನಿದ್ದೀವಿ, ನಮ್ಮ ಸಿವಿಲ್ ಸೊಸೈಟಿ ಏನಿದ್ದೀವಿ, ಈ ಪ್ರಾಸೆಸ್ ಅನ್ನು ನೀವು ಎಕ್ಸ್ಟೆಂಡ್ ಮಾಡಲೇಬೇಕು. ಪ್ರಜೆಯನ್ನ ಹೀಗೆ ರಸ್ತೆಯಲ್ಲಿ ನಿಲ್ಲಿಸೋದು, ಅವನಿಗೆ ತೊಂದರೆ ಕೊಡೋ ಕೆಲಸ ಮಾಡಬೇಡಿ. ಯಾಕಂದ್ರೆ ಅರ್ಹ ಮತದಾರನ್ನೇ ಸೇರಿಸಿ ಮಾಡಿ. ಎಷ್ಟು ಮಿನಿಮಮ್ 6 ತಿಂಗಳು ಬೇಡವಾ ನಿಮಗೆ? ಇನ್ನೊಂದು 3 ತಿಂಗಳು ಮಾಡಲ್ವಾ ನೀವು? ನೀವು ಹೇಳ್ತಿದ್ರಿ ಪಬ್ಲಿಸಿಟಿ, ಎಲ್ಲಿ ಮಾಡಿದಿರಿ ಪಬ್ಲಿಸಿಟಿ? ಈಗ ಹೊಸದಾಗಿ ಹೇಳ್ತಾ ಇದ್ರೆ ನಾವು ಸ್ಟಾರ್ಟ್ ಮಾಡಕ್ ಮುಂಚೆ ಎಲ್ಲವನ್ನು ಫ್ರೀಸ್ ಮಾಡಿದ್ವಿ ಅಂತ ನಮ್ಗೆ ಹೇಳಿದ್ರೆ, ನೀವು ಫ್ರೀಸ್ ಮಾಡಿದ್ರೆ ನಮ್ಗೆ ಹೇಳಿದಿರಾ? ಇಲ್ಲ, ಫಾರ್ಮ್ 6 ಯಾಕೆ ಮಾಡಬೇಕು? ಈಗಾಗಲೇ ಒಂದು 90 ವರ್ಷದ ಮುದುಕ, 80 ವರ್ಷದ ವ್ಯಕ್ತಿ, ಒಬ್ಬ ಹಿರಿಯರು ಇಷ್ಟು ಎಲೆಕ್ಷನ್ ಮಾಡಿದವರು ಮತ್ತೆ ಹೊಸ ವೋಟರಾಗಿ ನಿಮ್ಮ ಮುಂದೆ ನಿಂತ್ಕೋಬೇಕಾ? ಸೊ ಈ ನಿಮ್ಮ ಪ್ರಕ್ರಿಯೆಯಲ್ಲಿ ಸಮಸ್ಯೆ ಇದೆ. ಅವಕಾಶ ಅವ್ರು ಕೊಡಬೇಕು. ಇಲ್ಲ, ಇಟ್ ಈಸ್ ಅ ರೂಲ್ ಅಂದ್ರೆ ದೆನ್ ಸರ್ಕಾರವು ಕೋರ್ಟು ಹೇಳುತ್ತೆ, ಅಥವಾ ನಾವು ಪ್ರತಿಭಟನೆ ಮಾಡ್ತೀವಿ. ನಮಗೆ ಹೇಳದೆ ಹೆಂಗ್ ನೀವು ತೆಗಿತೀರಿ? ಒಬ್ಬನ ಅವನು ಆಲ್ರೆಡಿ ವೋಟರ್ ತಾನೆ, ಅವನನ್ನು ತೆಗೆದು ಹೊಸ ವೋಟರ್ ಆಗೋನು ಮತ್ತೆ ಹೊಸ ಪ್ರಜೆ ಆಗ್ಬೇಕಾ ಈ ದೇಶದಲ್ಲಿ? ಸೊ ಇದು ಸರ್ಕಾರದ ಕಡೆಯಿಂದ ಮತ್ತು ಸಿವಿಲ್ ಸೊಸೈಟಿ ಕಡೆಯಿಂದ ಕೋರ್ಟ್ಗಳನ್ನು ಮಾಡಿ ಹೋರಾಟಗಳನ್ನ ಮಾಡ್ತಾ ನಿಮ್ಮ ಪ್ರಕ್ರಿಯೆ ತಪ್ಪಾಗಿದೆ. ಯಾಕಂದ್ರೆ ನಿಮ್ಮ ಪ್ರಕ್ರಿಯೆಯಿಂದ ಆಗಿರೋ ಅನಾಹುತಗಳು ನಿಮ್ಗೆ ಹೇಳ್ತಿದ್ರು ನೋ ರೂಲ್ ಅಂದ್ರೆ ಹೆಂಗೆ? ಹಂಗಾಗಲ್ಲ ಅಲ್ವಾ ಅದು? ಸೊ ಈ ಹೋರಾಟ ಮುಂದುವರಿಯುತ್ತೆ. ನೋಡೋಣ. ಅಂದ್ರೆ ನಾವು ಮೊದಲಿಗೆ ಸರ್ಕಾರವನ್ನು ಭೇಟಿ ಮಾಡಿದ್ವಿ. ನೆನ್ನೆ ಅವ್ರು ಆಶ್ವಾಸನೆ ಕೊಟ್ಟಿದ್ದಾರೆ, ನಾನು ಬರ್ತೀನಿ. ಅವರು ಇವ್ರ ಹತ್ರ ಮಾತಾಡಿದ್ದಾರೆ, ಅವರೇ ಫಿಕ್ಸ್ ಮಾಡೋದು. ನೋಡಿ, ಪ್ರಜ್ಞಾವಂತ ಪ್ರಜೆಗಳು ಬರ್ತಾ ಇದ್ದಾರೆ ನಿಮ್ಮ ಹತ್ರ, ಅವರ ಅಳಲನ್ನ ಕೇಳ್ಕೊಳ್ಳಿ. ಅದನ್ನ ಹೇಳಿದ್ರು ನಾವು 24ಕ್ಕೆ ಮಾಡ್ತೀವಿ, 25ಕ್ಕೆ ಕೊಡ್ತೀವಿ, ಮುಗಿದೋಯ್ತು ಅಂದ್ರೆ ಇದು ಹೋರಾಟನೇ ಆಯ್ತು. 2 ಕೋಟಿ ಜನರನ್ನು ನಿಲ್ಲಿಸೋದಂದ್ರೆ ಏನ್ರಿ ಕರ್ನಾಟಕದಲ್ಲಿ? 2 ಕೋಟಿ ಜನರನ್ನ ಬಂದು ನಿಮ್ಮ ಮುಂದೆ ಬೇಡ್ಕೊಳ್ಳೋದು. ನೀವು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ, ಅವ್ರಿಗೆ ಅವಕಾಶ ಕೊಡಿ. ನಮ್ಮ ಮನೆ ಚೇಂಜ್ ಆಗಿದೆ ರೀ ಅಂತ ಹೇಳಕ್ಕೆ ಫಾರ್ಮ್ 8 ಕೊಡಿ. ನೀವು ಬಂದಾಗ ನಾನು ಇರ್ಲಿಲ್ಲ, ಬನ್ನಿ ಇಮಿಗ್ರೇಷನ್ ಫಾರ್ಮ್ ಕೊಡಿ. ನನಗೆ ಕೊಟ್ಟಿಲ್ಲ ನೀವು. ನಾನು ಕೆಲ್ಸಕ್ಕೆ ಹೋಗಿರ್ತೀನೋ, ತವ್ರ ಮನೆಗೆ ಹೋಗಿರ್ತೀನೋ, ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದೀನಾ, ಏನು ಯೋಚನೆ ಮಾಡಿದ್ರೆ ಬಂದು ನೋಡಿದ್ರಿ ಇಲ್ಲ, ನೀವೇ ಫಿಲ್ಅಪ್ ಮಾಡಿಬಿಟ್ರಿ, ಇಲ್ಲ ಡಿಲೀಟೆಡ್. ಯಾವ ಕಾರಣಕ್ಕೆ? ಕಳ್ರೆ, ಡೂಪ್ಲಿಕೇಟೆ. ಅಂದ್ರೆ ನೀವು ಆ ಬೇಸಿಕ್ ಗೌರವ ಕೂಡ ಒಬ್ಬ ಪ್ರಜೆಗೆ ಕೊಡದೆ ಏನೋ ಕಾಟಾಚಾರಕ್ಕೆ 1 ತಿಂಗಳಲ್ಲಿ SIR ಮಾಡ್ತೀನಿ ಅಂದ್ರೆ ಹೆಂಗಾಗುತ್ತೆ? ಎಷ್ಟು ದೊಡ್ಡ ಮಹತ್ವದ ಕೆಲಸ ಅದು SIR. ಹೌದು, ನಾನು ಅದನ್ನೇ ಕೇಳ್ತಿದ್ದೀನಲ್ಲ. ನನ್ನ ಹೆಸರು ಡಿಲೀಟ್ ಮಾಡಿದಿರಿ, ಯಾಕೆ? ಮನೆ ಚೇಂಜ್ ಮಾಡಿದೀನಿ ಅಂತ. ನಿಮ್ಮ BLOಗೆ ಫೋನ್ ಮಾಡಿದ್ವಿ ನಾವು ಹೋದ್ ತಿಂಗಳೇನೆ. ನಿಂತಿದೀವ್ರಿ, ಬಂದ್ ಕೊಡಿ. ಇಲ್ಲ ಸರ್, ನಾವು ಆಲ್ರೆಡಿ ನೀವಿಲ್ಲ ಅಂದ್ರೆ, ಅಲ್ರಿ ನಾನು ಇದೀನಲ್ರಿ ಇಲ್ಲಿ. ಇದಾದ ತಕ್ಷಣ ನೀವು ನನಗೆ ಫೋನ್ ಮಾಡಿದ್ರಿ, ಹಂಗಾದ್ರೆ ನಾನು ಬದುಕಿದೀನಿ ತಾನೆ, ನಾನು ವೋಟರ್ ತಾನೆ, ನನಗೆ ಎಮಿರೇಷನ್ ಫಾರ್ಮ್ ಇಲ್ಲ ಇಲ್ಲ ಆಗಲಿ. ನೀವು ಯಾರ್ರೀ ಡಿಸೈಡ್ ಮಾಡಕ್ಕೆ? ಐ ಆಮ್ ಅ ವೋಟರ್. 17ನೇ ತಾರೀಕು ಫೋನ್ ಕಾರ್ಡ್ ಎಲ್ಲ ಹೇಳ್ತಾ ಇದೀವಿ. ಇಲ್ಲ ಸರ್, ಆಗ್ಲೇ ಮಾಡ್ಬಿಟ್ರು ಸರ್, ಬಿಡಿ. ಮಾಡಿಲ್ಲ ನೀವು. ಎಮ್ಯುನರೇಷನ್ ಮತ್ತೆ ಎಕ್ಸ್ಟೆಂಡ್ ಮಾಡಿದಾಗ್ಲೂ ಕೇಳ್ತಾ ಇದ್ದೀನಿ, ಕೊಟ್ಟಿಲ್ಲ.
ಇಲ್ಲಿ ತನಕ ಎನ್ಯುಮರೇಷನ್ ಕೊಡಲ್ಲ ಅಂತ ಇದಾರೆ. ಇವ್ರಿಗೆ ಫಾರ್ಮ್ ಮಾತ್ರ 6 ಅಲ್ಲ, ಯಾರಿಗೂ ಇವ್ರಿಗೆ ಮಾತ್ರ ಅಲ್ಲ, ಯಾರಿಗೂ ಕೊಡ್ತಾ ಇಲ್ಲ. ಮನೆ ಶಿಫ್ಟ್ ಮಾಡಿದವ್ರಿಗೆ ಯಾರಿಗೂ ಕೊಡ್ತಾರೆ, ಯಾರಿಗೂ ಮತ್ತೆ ಕೊಡ. ನಾನು ಹೇಳಿದ್ದು ಕೊಡಿ, ಇನ್ನೊಂದು 3 ತಿಂಗಳು ತಗೊಳ್ಳಿ. ಅವ್ನ ಮನೆಯಲ್ಲಿ ಇದ್ದಿದ್ದಕ್ಕೆ ಅಪರಾಧ ಅಲ್ಲ, ಮನೆಯಲ್ಲಿ ಇಲ್ಲದೆ ಇರೋದು, ಕೆಲ್ಸಕ್ಕೆ ಹೋಗಿದ್ದಾನೆ. ತೆಗೆದು ಬಿಡ್ತೀರಾ? ತೆಗಿಬೇಡಿ, ಒಂದೊಂದ್ಸಲ ಕೊಡಿ. ಬನ್ನಿ ನೋಡಿ, ನೀವು ಬರ್ಲಿಲ್ಲ ಮನೆಗೆ ಹೋದಾಗ ನಿಮ್ಮ ಹತ್ರ ಫೋನ್ ನಂಬರ್ಗಳಿವೆ, ಅಡ್ರೆಸ್ಗೆ ಒಂದು ನೋಟಿಸ್ ಕೊಟ್ಟು ನೋಡಿ, ನೀವು ದಯವಿಟ್ಟು ನಮ್ಮ ಫೋನ್ ನಂಬರ್ BLO ನಂಬರ್ ಇದು, ನಾವು ಬಂದಿದ್ವಿ, ನೀವು ಮನೆಯಲ್ಲಿ ಇರಲಿಲ್ಲ, ಕೆಲ್ಸಕ್ಕೆ ಹೋಗಿದ್ರೆ ಎಲ್ಲೋ ಹೋಗಿದ್ರಿ, ದಯವಿಟ್ಟು ಫೋನ್ ಮಾಡೋದು ತಂದು ಕೊಡ್ತೀನಿ ಎನ್ಯುಮರೇಷನ್. ಅತ್ತಾನೆ ಆಗ್ಬೇಕು, ಅತ್ತಾನೆ ಆಗ್ಬೇಕು. ಇಲ್ಲ ನಿಮ್ಮ ಮನೆಯಲ್ಲ, ಅದಕ್ಕೆ ಡಿಲೀಟೆಡ್. ಹೆಂಗೆ? ಮನೆಯಲ್ಲಿ ಇರೋನು ಯಾವುದೋ ಕೆಲ್ಸಕ್ಕೆ ಹೋಗಿದ್ರೆ ಅಲ್ಲೊಂದು ನೋಟಿಸ್ ಇಡಿ, ಪಕ್ಕದವ್ರಿಗೆ ಹೇಳಿ, ನೋಡಿ ಬಂದಿದ್ದೆ ಅಂತ ಹೇಳಿ, ಇದು BLO ತಾನೇ, ನಿನ್ನ ಫೋನ್ ನಂಬರ್ ಇದೆಯಲ್ಲಪ್ಪ. ಬಟ್ ಆ ಕಡೆಯಿಂದ ಅಧಿಕಾರಿಗಳು ಹೇಳುವಂತದ್ದು 4 ಸತಿ ಹೋಗಿದ್ವಿ, 4 ಸತಿ ಸುಳ್ಳು. ಹೆಂಗ್ರಿ 1 ತಿಂಗಳಲ್ಲಿ 5 ಲಕ್ಷ ಕೋಟಿ ಹೆಂಗ್ರಿ ಹೋಗ್ತೀರಿ? ಒಂದ್ಸರಿನೂ ಹೋಗಿಲ್ಲ. ಹೆಂಗ್ ಹೋಗ್ತೀರಿ? ಕೆಲವು ಬೂತ್ಗಳಲ್ಲಿ 80% 90% ಅಲ್ಲಿ ಕೇಳ್ತಾರೆ. ನಾವು ಕೇಳಕ್ ಹೋದ್ರೆ ನೀವೇನ ಆಪ್ಷನ್ ಅಂತ ಕೇಳ್ತಾ ಇದಾರೆ ನಮ್ಮ ಹುಡುಗರನ್ನ. ಅಲ್ಲ ಸರ್ ಅಂದ್ರೆ ಅವ್ರು ಬಂದ್ರೆ ಹಿಡ್ಕೊಳ್ತೀವಿ, ನಾವು ಬಂದೇ ಇಲ್ಲ ಇಲ್ಲಿ ಅಂತ. ನಮ್ಮ ಹೆಸರಿನ ಡಿಲೀಟ್ ಮಾಡಿದ್ರೆ ನಮ್ಗೆ ಬಂದೇ ಇಲ್ಲ. 30 ವರ್ಷದಿಂದ ಇದೇ ಮನೆ ಇದೀವಿ, 8 ಇದು ಒಬ್ಬರ ಮೇಲೆ ಕಾಟ ಅಲ್ಲ, ತಪ್ಪಾಗ್ತಿದೆ. ಇದು 1 ತಿಂಗಳಲ್ಲಿ ಮಾಡೋ ಕೆಲಸ ಅಲ್ಲ, ಇದೊಂದು 6 ತಿಂಗಳು ಮಾಡೋ ಕೆಲಸ. ನಿಧಾನಕ್ಕೆ ಮಾಡಿ. ನಮ್ಗೆ ಎಲೆಕ್ಷನ್ ಇಲ್ಲ ಸ್ವಾಮಿ ಇನ್ನೊಂದು 2 ವರ್ಷ. ಯಾಕೆ ಹೀಗೆ ಯಾಕೆ ಕೂತ್ಕೊಂಡಿದ್ದೀರಿ? ಸರ್ ಒಂದು ಪಕ್ಷ ಎನ್ಯುಮರೇಷನ್ ಫಾರ್ಮ್ ನಿಮಗೆ ಕೊಡ್ಲಿಲ್ಲ, ಫಾರ್ಮ್ 6 ಫಿಲ್ ಮಾಡಬೇಕು ಅಂದ್ರೆ ನೀವೇನು? ಫಾರ್ಮ್ 6 ಅದೇ ನೋಡಿ ಹೇಳ್ತಿರೋದು. ಫಾರ್ಮ್ 6 ಯಾಕೆ ಫಿಲ್ ಮಾಡ್ತಾರೆ? ಹೊಸ ವೋಟರ್ ಆಗೋದಕ್ಕೆ. ನಾನು ಯಾಕೆ ಹೊಸ ವೋಟರ್ ಆಗಲಿ? ಈ ದೇಶಕ್ಕೆ ಒಬ್ಬ ಹೊಸ ಪ್ರಜೆ ಆಗ್ತಾನೆ ಅನ್ರಿ. ಒಬ್ಬ ಪ್ರಜೆ ತಾಯಿಗೊಬ್ಬ ಹೊಸ ಮಗ ಆಗ್ತಾನ, ಹೊಸ ಹೆಂಡತಿ ಆಗ್ತೀವಿ. ಹಂಗಲ್ಲ ಅಲ್ವಾ? ಅದು ಒಂದು ಬೇಸಿಕ್ ಗೌರವ ಇಲ್ಲ. ನಾನು ಈ ದೇಶದ ಪ್ರಜೆ, ನೀವು ಬಂದಾಗ ಮನೇಲಿ ಇರಲಿಲ್ಲ, ಇಲ್ಲ ನಾನು ಮನೆ ಶಿಫ್ಟ್ ಮಾಡಿದ್ದೀನಿ. ಯಾಕಪ್ಪ? ನೋಡಪ್ಪ, ಈ ಫಾರ್ಮ್ 8 ನಲ್ಲಿ ಮನೆ ಶಿಫ್ಟ್ ಅಡ್ರೆಸ್ ಕೊಟ್ರೆ ಬರ್ತೀನಿ ನೀನು ವಾಪಸ್. ನಾನು ವೋಟರ್ ಅಂತ ನಿಮಗೆ ಗೊತ್ತಾನೆ ಮತ್ತೇನಿದೆ? ಸೊ ಇದು ಯಾವುದೋ ಒಂದು ತರದ ವಿತಂಡವಾದ ತರ ಇದೆ. 1 ತಿಂಗಳಲ್ಲಿ ನಾವು ಅಟ್ಲೀಸ್ಟ್ ಸಿವಿಲ್ ಸೊಸೈಟಿ ಪ್ರತಿಯೊಬ್ಬ ಪ್ರಜೆನೂ ಕರ್ನಾಟಕದ 2 ಕೋಟಿ ಜನ ಮತ್ತು ಲೈನ್ನಲ್ಲಿ ನಿಂತ್ಕೊಂಡು ಈ ಅವಮಾನವನ್ನು ನಾವು ಬಯಸ್ಕೊಳ್ತಿದ್ದೆ ಅಲ್ಲ, ಅದು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಸರ್ಕಾರದ ಪ್ರತಿನಿಧಿಗಳು ನಾವು ಆಯ್ಕೆ ಮಾಡಿದಿರೋದು. ನಮ್ಮ ಸಮಸ್ಯೆ ನೀವು ಯೋಚನೆ ಮಾಡಿದ್ರೆ ನೆಲ್ ಮಾಡ್ತೀರಿ. ದಯವಿಟ್ಟು ಇದನ್ನ ನೀವು ನಿಮ್ಮ ಅಸೆಂಬ್ಲಿನಲ್ಲಿ ಚರ್ಚೆ ಆಗಬೇಕು. ಪ್ರಧಾನ ಮುಖ್ಯಮಂತ್ರಿಗಳಿರಲಿ, ಎಲ್ಲಾ ಮಂತ್ರಿಗಳು ಬನ್ನಿ, ಈ ಬೂತ್ನಲ್ಲಿ ಈ ಪ್ರಾಬ್ಲಮ್ ಆಗಿದೆ ನೋಡಿ, ನಮ್ಮನ್ನು ಕೇಳಿ. ಓಟಿಗೆ ಬಂದಾಗ ಕೇಳ್ತೀರಲ್ಲ, ಬಂದು ಕೇಳಿ. ನಮ್ಮ ಪರವಾಗಿ, ನಮ್ಮ ಪ್ರತಿನಿಧಿ ತಾನೆ ನೀವು, ನಮ್ಮ ಪರವಾಗಿ ನೀವು ಎಲೆಕ್ಷನ್ ಕಮಿಷನ್ ಹೇಳಿ. ಕರ್ನಾಟಕದಲ್ಲಿ ಎಲೆಕ್ಷನ್ ಇಲ್ಲ, ನಾವು ರಾಜ್ಯ ಸರ್ಕಾರ ಹೇಳ್ತಾ ಇದೀವಿ, ಇನ್ನೊಂದು 3 ತಿಂಗಳು ಎಕ್ಸ್ಟೆಂಡ್ ಮಾಡಿ, ಪ್ರತಿಯೊಬ್ಬನಿಗೂ ಗೌರವ ಕೊಡಿ ಅಂತ ಹೇಳೋದು ಅಷ್ಟೇ. ಸರ್ ಎನ್ಯುಮರೇಷನ್ ಅಂದ್ರೆ ಇದು ಎಕ್ಸ್ಟೆಂಡ್ ಮಾಡಲಿಲ್ಲ ಅಂತ ಹೇಳಿದ್ರೆ ಸರ್ಕಾರಕ್ಕೆ ಅಥವಾ ಹೌದು, ನಾವು ಹೋರಾಟ ಮುಂದುವರಿಸ್ತೀವಿ. ಅದನ್ನ ಹೇಳಕ್ಕೆ ಬಂದು ಅದಕ್ಕೆ ಮುಂಚೆ ನಾವು ಸರ್ಕಾರನ ಕೇಳಬೇಕಾಗಿರೋದು, ಎಲೆಕ್ಷನ್ ಕಮಿಷನ್ ಆಫೀಸರ್ನ ಅವ್ರನ್ನ ಗೌರವಿಸಿ ಬಂದು ಕೇಳಬೇಕಾಗಿರೋದು ನಮ್ಮ ಜವಾಬ್ದಾರಿ. ಆದ್ರಿಂದ ಆ ಜವಾಬ್ದಾರಿಯುತವಾದ ಕೆಲಸವನ್ನು ನಾವು ಮಾಡಿದೀವಿ. ಅವರು ಬೇಜವಾಬ್ದಾರಿ ತಂದು ಬದಲು ಉತ್ತರ ಕೊಟ್ಟಿದ್ದಾರೆ. ಹಾಗಾದ್ರೆ ನಮ್ಮ ಹೋರಾಟ ಕಂಟಿನ್ಯೂ. ಸರ್ ಒಂದು ಕ್ಲಾರಿಫಿಕೇಶನ್ ಸರ್, ಶಾಂತಿನಗರದ ಮನೆ ಇನ್ನೂ ಇದೆಯಾ? ಇದೆ, ಪಕ್ಕದಲ್ಲಿದೆ ಅಮ್ಮ ಮನೆ. ಈ ಬೀದಿಯಿಂದ ಆ ಬೀದಿಗೆ ಶಿಫ್ಟ್ ಆಗಿದ್ದೀನಮ್ಮ. ಸೊ ಎನ್ಯುಮರೇಷನ್ ಫಾರ್ಮ್ ಕೊಡಿ. ನಿಮ್ದಿನ್ನೂ ಆಗಿಲ್ಲ ಡೇಟು, ನಾನು ಫಿಲ್ಅಪ್ ಮಾಡಿಕೊಡಿ. ಆಗಲ್ಲ. ಇಲ್ಲ ಅನ್ನೋದು ಹೆಂಗ್ರಿ ಅಪರಾಧ ಆಗುತ್ತೆ? ಮನೆಯಲ್ಲಿ ಇಲ್ಲ ಅನ್ನೋದು, ಪಕ್ಕದ ಬೀದಿಗೆ ಶಿಫ್ಟ್ ಆಗಿದ್ದೀನಿ ಅನ್ನೋದು ಈ ದೇಶದಲ್ಲಿ ಅಪರಾಧ ಯಾವಾಗ ಆಯ್ತು? ಕಾನೂನಿನ ಪ್ರಕಾರ ಅದು ಅಪರಾಧ ಅಲ್ಲ. ಮತ್ತೊಂದು ಎಲೆಕ್ಷನ್ ಕಮಿಷನ್ ಮತದಾರನ ಪಟ್ಟಿಯಿಂದ ಹೆಂಗ್ ತೆಗಿತೀರಿ? ಅಷ್ಟೇ. ಥ್ಯಾಂಕ್ ಯು.